Welcome, guys. Welcome to this wonderful English session. Guys, today I'm going to present a paper, a model paper. I mean, like the person who has written this wonderful English paper, and you can see his roll number also here. ಸೊ ಗೈಸ್ ಈ ಪೇಪರ್ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ನಾವು ಪೇಪರನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ವಿದ್ಯಾರ್ಥಿಗಳಿಂದ ಅಂಥೇಳಿ. ಸೊ ಇಫ್ ಯು ಕ್ಯಾನ್ ರೈಟ್ ಇನ್ ದಿಸ್ ಮ್ಯಾನರ್ ಗೈಸ್, ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಯು ಕ್ಯಾನ್ ಸಿ ಹಿಯರ್ ಔಟ್ ಆಫ್ ಔಟ್ ಬಿದ್ದಿರುವಂತಹ ಗ್ರ್ಯಾಂಡ್ ಟೋಟಲ್ 80 ಔಟ್ ಆಫ್ 80 ಬಿದ್ದಿರುವಂತಹ ಪೇಪರನ್ನು ನಾನು ಪ್ರೆಸೆಂಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೈಸ್ ಕಮಾನ್, ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ಸೊ ಫಸ್ಟ್ ಒನ್ ಗೈಸ್, ನೀವು ಏನೇ ಬರೆಯುವಾಗಲೂ ಸಹ ಸರಿಯಾಗಿ ನೋಡಿ ಇಲ್ಲಿ ಹೇಗೆ ಬರೆದಿದ್ದಾರೆ ಅಂಥೇಳಿ. ಸೊ ಈ ವಿದ್ಯಾರ್ಥಿನಿ ಬರೆದಿರುವಂತಹ ಒಂದು ಫಾರ್ಮ್ಯಾಟನ್ನು ಗಮನಿಸಿ ಗೈಸ್, ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದನ್ನು ಸಹ ಆನ್ಸರನ್ನು ಬರೆದಿದ್ದಾರೆ, ಸೀರಿಯಲ್ ನಂಬರನ್ನು ಕರೆಕ್ಟಾಗಿ ಹಾಕಿದ್ದಾರೆ. You can observe here guys, serial number she has mentioned very properly, very thoroughly, and then she has taken all the question numbers properly, 1 2 3 4, correct. And also you can see here after every answer she has left one line, so this line, right. And again she has taken the second answer, then one line she has left, third line, ಥರ್ಡ್ ಲೈನ್ ಆದಮೇಲೆ ಆನ್ಸರ್ ಆದಮೇಲೆ ಮತ್ತೆ ಒಂದು ಲೈನ್ ಬಿಟ್ಟಿದ್ದಾರೆ, ಫೋರ್ತಿಗೆ ಹೋಗಿದ್ದಾರೆ, ರೈಟ್. ಸೊ ಲೈಕ್ ದಿಸ್ ದೇ ಹ್ಯಾವ್ ಶಿ ಹ್ಯಾಸ್ ಪ್ರಾಪರ್ಲಿ ಪ್ರೆಸೆಂಟೆಡ್ ಗೈಸ್. ಈ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾರಿದ್ದಾರೋ ಸೊ ಅವರು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಚೆನ್ನಾಗಿ. ಸೊ ಅದೇ ರೀತಿಯಾಗಿ ನೀವು ನೋಡ್ಬೋದು, ಸೆಕೆಂಡ್ ಮೇನ್ ಅಂತ ಬರೆದಿದ್ದಾರೆ, 5th 6th 7th 8th 9th 10th 11th 12th 13th 14, ಎಷ್ಟು ಕ್ಲೀನಾಗಿ ಪೇಪರನ್ನು ಬರೆದಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ವೆನ್ ಅ ಪರ್ಸನ್ ಲೈಕ್ ಅ ಇವ್ಯಾಲ್ಯುವೇಟರ್ ಲೈಕ್ ಮೀ, ಇಫ್ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಇವ್ಯಾಲ್ಯುವೇಟಿಂಗ್ ಯುವರ್ ಪೇಪರ್, I will be giving the marks like this at the end here, like this. See the total of the marks, ಎಷ್ಟು ಕರೆಕ್ಟಾಗಿ ಪ್ರತಿಯೊಂದನ್ನು ಸಹ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ಗೆ ಕರೆಕ್ಟಾಗಿ ಬರೀತಾ ಹೋಗಿದ್ದಾರೆ. ಗೈಸ್, ದಿಸ್ ಈಸ್ ಹೌ ವಿ ಎಕ್ಸ್ಪೆಕ್ಟ್ ಯುವರ್ ಪೇಪರ್ ಟು ಬಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು, ವಾಟ್ ಯು ಕ್ಯಾನ್ ಡೂ ಈಸ್, ಇಲ್ಲಿ ಒಂದು ಮೇನ್ ಆನ್ಸರ್ ಮುಗಿದ ಮೇಲೆ ಇಲ್ಲಿ ನೀವು ಒಂದು ಪೆನ್ಸಿಲ್ ತೊಗೊಂಡು ಒಂದು ಗೆರೆಯನ್ನು ಸಹ ಹಾಕಿ, ಸೋ ದ್ಯಾಟ್ ಇನ್ನೂ ಅದರದ್ದು ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣುತ್ತೆ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಸೆಕೆಂಡ್ ಮೇನ್ ಬರೀತೀರಾ, ಸೆಕೆಂಡ್ ಮೇನ್ ಬರೆದ ಮೇಲೆ ಒಂದು ಗೆರೆಯನ್ನು ಹಾಕಿ ಈ ಥರ, ಸೋ ದ್ಯಾಟ್ ದ ಪ್ರೆಸೆಂಟೇಷನ್ ವಿಲ್ ಬಿ ಗುಡ್. ಆ್ಯಂಡ್ ಆಲ್ವೇಸ್ ಪ್ರಾಪರ್ಲಿ ಫಾಲೋ ಗೈಸ್, ಒನ್ ಆಫ್ಟರ್ ದ ಅದರ್ ಕ್ವಶನ್ ಪ್ರಾಪರ್ಲಿ ಯು ಹ್ಯಾವ್ ಟು ಫಾಲೋ. ಓಕೆ, ಫಾಲೋ ಅಂದರೆ ಯಾವ ರೀತಿಯಲ್ಲಿ ಗಮನಿಸಿ ಗೈಸ್. ಸಿ ಅಗೇನ್, ಐ ಹೋಪ್ ಇಟ್ ಈಸ್ ವಿಸಿಬಲ್ ಫಾರ್ ಯು ಪೀಪಲ್. ಸ್ವಲ್ಪ ಝೂಮ್ ಮಾಡಲಾ? ಯು ಕ್ಯಾನ್ ಸಿ ಹಿಯರ್. ಓಕೆ, ಕಾಣಿಸ್ತಾ ಇದೆಯಾ ಪೇಪರು? ಇದು ಒಂದೇ ಪೇಪರನ್ನು ತೋರಿಸ್ತೀನಿ ನೋಡಿ ನಿಮಗೆ, ಆಮೇಲೆ ಮತ್ತೆ ಬರ್ತೀನಿ ಬರೆಯೋಕ್ಕೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ 15th ಕ್ವಶನ್, ರೈಟ್, 16th ಕ್ವಶನ್ ಬರೆದಿದ್ದಾರಾ? ಅದಾದಮೇಲೆ ಥರ್ಡ್ ಮೇನಿಗೆ ಬಂದಿದ್ದಾರೆ, ರೈಟ್. ಸೊ 17th ಬರೆದಿದ್ದಾರೆ, ಅದಾದಮೇಲೆ 4th ಮೇನಿಗೆ ಬಂದಿದ್ದಾರೆ. ಐ ಹೋಪ್ ಇಟ್ ಈಸ್ ಕಂಪ್ಲೀಟ್ಲಿ ವಿಸಿಬಲ್ ಫಾರ್ ಯು. ನನಗಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಸ್ಕ್ರೀನನ್ನು ಸ್ವಲ್ಪ ಝೂಮ್ ಮಾಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಗೆಟಿಂಗ್ ಮೈ ಪಾಯಿಂಟ್ ಗೈಸ್? So now you can see here how she has presented this paper. Very simple. Just a minute. ಸೊ ಗೈಸ್, ಇಲ್ಲಿ ನಾನು ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನಾಳೆ SSLC ಎಕ್ಸಾಮ್ನಲ್ಲಿ ವೆನ್ ಯು ರೈಟ್ ದ ಆನ್ಸರ್ ಪೇಪರ್, ಪ್ರೆಸೆಂಟೇಷನ್ ಶುಡ್ ಬಿ ಲೈಕ್ ದಿಸ್ ಅಂತ ತೋರಿಸುವುದಕ್ಕಾಗಿ ಐ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ಆನ್ಸರ್ ಪೇಪರ್ ಫಾರ್ ಯು ಪೀಪಲ್. Getting my point? Once again I would like to tell you guys, from Physics Walla, from Dr. Naveen Narayan or Dr. Naveen BS, my name is. So I am with you for sure, and completely for this year you are going to score out of out. That is why I am doing all such efforts I am taking. So you can see guys, so 15 16 ಬರೆದ ಮೇಲೆ ಮತ್ತೆ ಒಂದು ಗೆರೆ ಹಾಕಿ ಈ ಥರ, ಐ ಆಮ್ ಸೋ ಸಾರಿ, ಅಂಡು. ಓಕೆ, ಇಲ್ಲಿ ಬರ್ತೀನಿ. ಸೊ ಒಂದು ಗೆರೆಯನ್ನು ಈ ರೀತಿ ಹಾಕಿ ಮತ್ತೆ ಮುಂದಿನ ಕ್ವಶನಿಗೆ ಹೋಗಿ ಥರ್ಡ್ ಮೇನನ್ನು ಬರೀರಿ. ಅಂದರೆ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಗೈಸ್, ಫಸ್ಟಿಂದ ಚಾಲೂ ಮಾಡಿದ್ರೆ, ಫಸ್ಟ್ ಮೇನಿಂದ 1 2 3 4 5 6 ಕ್ವಶನ್ ಅಷ್ಟು ಚೆನ್ನಾಗಿ ಬರಿತಾ ಬನ್ನಿ. ಎಲ್ಲೂ ನೋಡಿ, ಒಂದು ಪೇಪರಲ್ಲಿ ಒಂದು ಸಲನೂ ಸಹ ಸ್ಕ್ರ್ಯಾಚ್ ಮಾಡಿಲ್ಲ ಅವರು. ದಿಸ್ ಸ್ಟೂಡೆಂಟ್ ಹ್ಯಾಸ್ ಇವನ್ ನಾಟ್ ಫಾರ್ ಅ ಸಿಂಗಲ್ ಟೈಮ್ or he might have not, he has not scratched anywhere. ಎಲ್ಲೂ ಈ ಥರ ಸ್ಕ್ರ್ಯಾಚ್ ಮಾಡಿ ಗಜಬಿಜಿ ಮಾಡಿ ಏನೂ ಬರೋದಿಲ್ಲ. ಸೊ ಹೌ ಕ್ಲಿಯರ್ಲಿ she has written, you can see here, ರೈಟ್. ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಬಂದಿದೆ ಪೇಪರು ಅಂಥೇಳಿ. ಸೊ ಲೈಕ್ ವೈಸ್ ಯು ಕ್ಯಾನ್ ಸಿ ಥರ್ಡ್ ಮೇನ್ ಬರೆದಿದ್ದಾರೆ. ಥರ್ಡ್ ಮೇನ್ ಆದಮೇಲೆ ಮತ್ತೆ ಈ ಥರ ಒಂದು ಗೆರೆ ಹಾಕಿ, ಸೊ ದ್ಯಾಟ್ ವಿ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಎಕ್ಸಾಕ್ಟ್ಲಿ ಹೌ ಯು ಹ್ಯಾವ್ ಪ್ರೆಸೆಂಟೆಡ್ ದಿಸ್ ಪೇಪರ್ ವಿಲ್ ಬಿ ಐ ಕ್ಯಾಚಿ ಫಾರ್ ಅಸ್ ಆಲ್ಸೋ.
ಈ ಥರದ ಪೇಪರಲ್ಲಿ ನಾವು ಹೆಚ್ಚು ಓದೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ, ಎಲ್ಲೂ ಚಿತ್ಕಾಟ್ ಆಗಿಲ್ಲ, ಎಲ್ಲೂ ಸ್ಕ್ರ್ಯಾಚ್ ಆಗಿಲ್ಲ. ಸೊ ದಿಸ್ ಪರ್ಸನ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ವೆರಿ ಥರೋಲಿ ಆ್ಯಂಡ್ ಶಿ ಹ್ಯಾಸ್ ಪ್ರೆಸೆಂಟೆಡ್ ಆರ್ ಹಿ ಹ್ಯಾಸ್ ಪ್ರೆಸೆಂಟೆಡ್ ನೈಸ್ಲಿ ಅಂತ ನಮಗೂ ಸಹ ಅನಿಸತ್ತೆ. ಆವಾಗ ನಾವು ಸಹ ಧಾರಾಳವಾಗಿ ನಿಮಗೆ ಮಾರ್ಕ್ಸನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಏನನ್ಸುತ್ತೆ ಅಂತಂದರೆ ನಮಗೂ ಸಹ ಇವರು ಎಷ್ಟು ಚೆನ್ನಾಗಿ ಓದಿರಲಿಕ್ಕಿಲ್ಲ, ಎಲ್ಲೋ ಗಡಬಡ ಮಾಡ್ತಾ ಇದ್ದಾರೆ, ಸರಿಯಾಗಿ ಓದಿಲ್ಲ ಅಂತ ಅನ್ಸುತ್ತೆ. ಆವಾಗ ನಾವು ಮಾರ್ಕ್ಸನ್ನು ಆಟೋಮೆಟಿಕಲಿ ಕಟ್ ಮಾಡ್ತಾ ಹೋಗ್ತೀವಿ. ಬಟ್ ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಪೇಪರ್ ಹೋಲ್ ಪ್ರೆಸೆಂಟೇಷನ್ ಯು ಕ್ಯಾನ್ ಸಿ ಗೈಸ್ ನಾಟ್ ಇವನ್ ಅ ಸಿಂಗಲ್ ಮಾರ್ಕ್ಸ್ ವಿ ಹ್ಯಾವ್ ಕಟ್, ರೈಟ್. ಸೊ ಅದಾದಮೇಲೆ ಮತ್ತೆ ಒಂದು ಕ್ವಶನ್ ಇಲ್ಲಿ ನಿಮಗೆ 2 or 3 ಸೆಂಟೆನ್ಸಸ್ ಅಥವಾ 1 ಸೆಂಟೆನ್ಸ್ ಆನ್ಸರ್ ಬಂದಾಗ ಒಂದೊಂದು ಕ್ವಶನ್ ಆದಮೇಲೂ ಸಹ ಒಂದು ಗೆರೆಯನ್ನು ಹಾಕಿ. ಸೊ ಅದರದ್ದು ಲುಕ್ ಚೆನ್ನಾಗಿ ಬಂದುಬಿಡುತ್ತೆ, ಪೇಪರ್ದು ಪ್ರೆಸೆಂಟೇಷನ್ ಲುಕ್ ಚೆನ್ನಾಗಿ ಬರುತ್ತೆ. ನಾವು ಯು ಕ್ಯಾನ್ ಸಿ 4th ಮೇನಲ್ಲಿ 18th ಬರೆದಿದ್ದಾರೆ, 19th ಬರೆದಿದ್ದಾರೆ, ರೈಟ್. ಅದಾದಮೇಲೆ 20th ಬರೆದಿದ್ದಾರೆ, 21st ಬರೆದಿದ್ದಾರೆ, ಸೊ 22nd ಬರೆದಿದ್ದಾರೆ. ಅಂದರೆ ವೈ ಐ ಆಮ್ ಟೆಲಿಂಗ್ ಯು ದಿಸ್ ಗೈಸ್, ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ವೆನ್ ಯು ಆರ್ ಆನ್ಸರಿಂಗ್ ಗೋ ವಿತ್ ದ ಸೀರಿಯಲ್ ವೈಸ್. ಫಸ್ಟ್ ಮೇನ್ ತೊಗೊಂಡ್ರೆ ಫಸ್ಟ್ ಮೇನಲ್ಲಿ ಬರೋದೆಲ್ಲನೂ ಮುಗಿಸಿ, ಸೆಕೆಂಡ್ ಮೇನ್ ತೊಗೊಳ್ಳಿ, ಸೆಕೆಂಡ್ ಮೇನಲ್ಲಿ ಬರೋದೆಲ್ಲನೂ ಮುಗಿಸಿ. ಒಂದು ವೇಳೆ ಇಫ್ ಯು ಡೋಂಟ್ ನೋ 21st ಆನ್ಸರ್, ಜಸ್ಟ್ ಫಾರ್ ಅ ಸೇಕ್ ಆಫ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್, ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ 21st ಆನ್ಸರು. ಸೊ ಈಗ ಏನು ಮಾಡಿ ಅಂದರೆ ನೀವು ಒಂದು 5-6 ಲೈನನ್ನು ಬಿಟ್ಕೊಳ್ಳಿ, ಅಲ್ಲಿ ಒಂದು 5-6 ಲೈನೋ 8-10 ಲೈನೋ ಬಿಡಿ, ಸ್ವಲ್ಪ ಹೆಚ್ಚಿಗೆ ಲೈನ್ ಬಿಟ್ಕೊಂಡ್ರೂ ತಪ್ಪಿಲ್ಲ. ಒಂದು ಸ್ವಲ್ಪ ಲೈನ್ ಬಿಟ್ಟು ಮತ್ತು ಮುಂದಿನ ಕ್ವಶನ್ ನಂಬರ್ ಹಾಕಿ ಮುಂದಿನ ಕ್ವಶನನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ವೈ? ಬಿಕಾಸ್ ದ್ಯಾಟ್ ವಿಲ್ bring up at the end when you complete the whole paper, it will give a proper presentation look for the question and the answer paper. So what we will feel, ನಮಗೇನು ಅನಿಸುತ್ತೆ ಅಂತಂದರೆ ನಾವು ಪೇಪರ್ ಚೆಕ್ ಮಾಡುವಾಗ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರಪ್ಪ ಅನ್ನೋ ಫೀಲ್ ಬರುತ್ತೆ. ಸೊ ಅದೇ ರೀತಿಯಾಗಿ ನೋಡಿ ಮುಂದೆ ಬನ್ನಿ, ನೋಡಿ 23rd 24th ಆಯಿತಾ. ಈ 23rd ಬರೆದ್ಮೇಲೆ ಒಂದು ಗೆರೆ ಹಾಕಿ, 24th ಬರೆದ್ಮೇಲೆ ಇಲ್ಲಿ ಡಬಲ್ ಗೆರೆ ಹಾಕಿ, ಸೊ ದಟ್ ಇಲ್ಲಿ ಒಂದು ಮೇನ್ ಮುಗೀತು ಅಂತ, ಹೊಸ ಮೇನಿಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಅರ್ಥ ಆಗುತ್ತೆ ನಮಗೂ. ಸೊ ಯೂಸ್ ಆಲ್ವೇಸ್ ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ಫಾರ್ ಅಂಡರ್ಲೈನಿಂಗ್ ಲೈನ್ ಮಾಡೋದಕ್ಕೆ ಎಲ್ಲದಕ್ಕೂ. ಆ್ಯಂಡ್ ನೆಕ್ಸ್ಟ್ ನೋಡಿ 5th ಮೇನಿಗೆ ಬಂದಿದ್ದಾರೆ. ಸೊ 25th ಕ್ವಶನನ್ನು ನೋಡಿ, ದೊಡ್ಡ ಕ್ವಶನ್ಗೆ ಆನ್ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದಾದಮೇಲೆ ಮತ್ತೆ ಇಲ್ಲಿ ಬರ್ತಾರೆ, ಇಲ್ಲಿ ಒಂದು ಗೆರೆ ಹಾಕಿ 26th ಕ್ವಶನಿಗೆ ಬರೀತಾರೆ. ಸೊ 26th ಕ್ವಶನ್ ಆದಮೇಲೆ ಮುಂದೆ ಬನ್ನಿ 26th ಕ್ವಶನ್ ಆದಮೇಲೆ ಒಂದು ಗೆರೆ ಹಾಕಿ, ಹೊಸ ಮೇನ್ ಶುರು ಆಗ್ತಾಯಿದೆ, ಡಬಲ್ ಗೆರೆ ಹಾಕಿ. ಸೊ ಇಲ್ಲಿ 27th ಕ್ವಶನ್ನು 6th ಮೇನಿಂದ ಶುರು ಆಗ್ತಾಯಿದೆ. ಗೊತ್ತಾಗ್ತಿದೆಯಾ? ನೀವು ನೋಡ್ಬೋದು ಯಾವ ರೀತಿಯಾಗಿ ಇವರು ಶಿ ಹ್ಯಾಸ್ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಕ್ವಶನ್ಸ್ಗೆ ಆನ್ಸರನ್ನು ಬರೆದಿದ್ದಾರೆ. ಸೊ ಈ ರೀತಿಯಾಗಿ ನೀವು ಬರೆದು ಈ ತರಹ ಚೆನ್ನಾಗಿ ಲೈನನ್ನು ಹಾಕಿ ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಗೈಸ್ ಟ್ರಸ್ಟ್ ಮೀ ಯು ವಿಲ್ ಸ್ಕೋರ್ ಔಟ್. ದಟ್ ಈಸ್ ವೈ ಐ ವಾಂಟೆಡ್ ಟು ಪ್ರೆಸೆಂಟ್ ದಿಸ್ ವಂಡರ್ಫುಲ್ ಪೇಪರ್. ಆ್ಯಕ್ಚುಲಿ ಇಟ್ ವಾಸ್ ಎಸೆನ್ಷಿಯಲ್ ಫಾರ್ ಯು ಪೀಪಲ್ ಟು ಶೋ ಅದು ನನಗೆ ಬೇಕಾಗಿತ್ತು, ನಿಮಗೆ ತೋರಿಸ್ಬೇಕಾಗಿತ್ತು ಒಂದ್ಸಲ. ಈ ರೀತಿಯಾಗಿ ಬರೆದ್ರೆ ಯು ವಿಲ್ ಗೆಟ್ ಫಾರ್ ಶೂರ್ ಔಟ್ ಆಫ್ 80 out of 8 ಗೈಸ್. ದಿಸ್ ಈಸ್ ಮೈ ಗ್ಯಾರಂಟಿ ಫಾರ್ ಯು ಪೀಪಲ್, ಓಕೆ. ಸೊ ನಾವು ಇದಾದಮೇಲೆ ಇಲ್ಲಿ ನೋಡಿ 31st ಕ್ವಶನ್, 32nd ಕ್ವಶನ್ ಬಂತಾ. ನೆಕ್ಸ್ಟು ಇಲ್ಲ ಆಯಿತಾ 33rd ಕ್ವಶನಿಗೆ ಬಂತು ನೋಡಿ, ಒಂದು ಮೇನ್ ಮುಗಿದ್ಮೇಲೆ ಮತ್ತೆ ಡಬಲ್ ಗೆರೆ ಹಾಕಿ ಈ ಥರ. ಸೊ ಇಲ್ಲಿ 9th ಮೇನ್ ಸ್ಟಾರ್ಟ್ ಆಯಿತು, 33rd ಕ್ವಶನ್ಗೆ ಆನ್ಸರನ್ನು ಬರೀತಿದ್ದಾರೆ. ಸೊ 33rd ಕ್ವಶನ್ಗೆ ಆನ್ಸರ್ ಬರೆದು ಒಂದು ಗೆರೆ ಹಾಕಿ, ಹೊಸ ಮೇನ್ ಬರ್ತಾಯಿದೆ, ಒಂದು ಸೆಕೆಂಡ್ ಗೆರೆ ಹಾಕಿ. ದೆನ್ 10th ಸ್ಟಾರ್ಟ್ ಮಾಡಿದರು, 34 35 ನೋಡಿದ್ರಾ ಎಷ್ಟು ಕರೆಕ್ಟಾಗಿ ಬರೆದಿದ್ದಾರೆ ನೋಡಿ. ಎಲ್ಲಾದರೂ ಒಂದಾದರೂ ಮಾರ್ಕ್ಸನ್ನು ನಾವು ಕಟ್ ಮಾಡಿದ್ದೀವ? ನಾಟ್ ಇವನ್ ಅ ಸಿಂಗಲ್ ಮಾರ್ಕ್ಸ್ ವಿ ಹ್ಯಾವ್ ರೆಡ್ಯೂಸ್ಡ್ ಗೈಸ್. ಈ ಥರ ಪ್ರೆಸೆಂಟೇಷನನ್ನು ನೀವು ಕೊಟ್ಟರೆ ಔಟ್ ಬೀಳೋದು ಈಸಿ ಗೈಸ್. ಸೊ 36th ಬಂತು ನೋಡಿ. ಇಲ್ಲ ಆದಮೇಲೆ ರಿಪಬ್ಲಿಕ್ ಡೇ ಬಗ್ಗೆ, ನ್ಯಾಷನಲ್ ಫೆಸ್ಟಿವಲ್ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಯಾಕಂದರೆ ಆಲ್ರೆಡಿ ಶಿ ಹ್ಯಾಸ್ ರಿಟನ್ ವೆರಿ ನೈಸ್ಲಿ ದಿಸ್ ಸ್ಟೂಡೆಂಟ್. ಸೊ ವಿ ಹ್ಯಾವ್ ನಾಟ್ ಇವನ್ ರೆಡ್ಯೂಸ್ಡ್ ಇವನ್ ಅ ಸಿಂಗಲ್ ಮಾರ್ಕ್ಸ್. ಇಲ್ಲಿ ಒಂದು ಸಣ್ಣದಿಲ್ಲೇನೋ ಮಾಡಿದ್ದಾರೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಇಲ್ಲಿ ಒಂದು ಸ್ವಲ್ಪ ತಪ್ಪಿದ್ದಾರೆ ಅವರೇನೋ ಬರೆಯುವಾಗ. ಅದಾದಮೇಲೆ ಅದನ್ನು ಮತ್ತೆ ಬಿಟ್ಟು ಹೊಸದಾಗಿ ಏನೋ ಮಾಡಿದ್ದಾರೆ. ಸೊ ಇದನ್ನು ಮಾತ್ರ ನಾವೇನು ಮಾಡಿದ್ದೀವಿ, ಹೈಲೈಟ್ ಮಾಡಿದ್ದೀವಿ. ಬಟ್ ಅಲ್ಲಿ ನಾವು ಮಾರ್ಕ್ಸನ್ನು ಕಟ್ ಮಾಡಿಲ್ಲ, ಯಾಕಂದರೆ ಅವರು ಎಕ್ಸ್ಟ್ರಾ ಬರೆದಿರೋದು ಇದು. ಸೊ ಎಕ್ಸ್ಟ್ರಾ ಬರೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಇದನ್ನು ಗಮನಿಸಿದ್ದೀವಿ. ಅದಾದ ನಂತರ ಯು ಕ್ಯಾನ್ ಸಿ ದ ಲೆಟರ್ ರೈಟಿಂಗ್ ಆಲ್ಸೋ, ಹೌ ನೈಸ್ಲಿ ಶಿ ಹ್ಯಾಸ್ ಪ್ರೆಸೆಂಟೆಡ್ ದ ಲೆಟರ್ ರೈಟಿಂಗ್, ರೈಟ್. ಸೊ ಲೆಟರ್ ರೈಟಿಂಗಲ್ಲಿ ನಾಟ್ ಇವನ್ ಅ ಸಿಂಗಲ್ ಮಾರ್ಕ್ಸ್ ಗೈಸ್, ನಾಟ್ ಇವನ್ ಅ ಸಿಂಗಲ್ ಮಾರ್ಕ್ಸ್ ವಿ ಹ್ಯಾವ್ ರಿಮೂವ್ಡ್. 5 out of 5 ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಬರೆದು ಲಾಸ್ಟ್ಗೆ ಉಳಿದಿರುವಂತಹ ಪೇಜ್ ಮೇಲೆ ಈ ಥರ ಒಂದು ಗೆರೆಯನ್ನು ಸಹ ಹಾಕಿ ಆ ಪೇಜಲ್ಲಿ ಏನು ಇಲ್ಲ ಅನ್ನೋದನ್ನು ಹೈಲೈಟ್ ಮಾಡಿದ್ದಾರೆ. ಸೊ ಇದನ್ನು ನೀವು ಮಾಡಿದ್ರೂ ಸರಿ, ಮಾಡದೇ ಇದ್ದರೂ ಸರಿ, ಬಟ್ ಆಲ್ ದ ಅದರ್ ಪೇಜಸ್ ಯು ಕ್ಯಾನ್ ಸಿ ಗೈಸ್, ಈ ಪೇಜಸ್ ನೀವು ಈ ಥರ ಬರೆದ್ರೆ ಯು ವಿಲ್ ಬಿ ವಂಡರ್ಫುಲಿ
given out of out marks. So this is what I wanted to tell you. So I'm going to tell you once again, guys, if you follow my instruction, 101% you are going to score out of out. This is Physics Wala teams promise for you, and this is a promise from my side, Dr. Naveen Narayan. I'm saying you, this is a promise from my side. If you have any doubts, any answers, anything, if you want, comment me in the comment section. I will do that video also for you. Thank you so much, guys. All the very best for your exam, and please keep watching all our videos. Very shortly I'm going to upload each and every important videos for your 10th examination also. Love you guys. Happy preparation.